ದೇವದುರ್ಗದಲ್ಲಿ ದಲಿತ ಮುಖಂಡನ ಭೀಕರ ಕೊಲೆ ಆರೋಪ. ಕೃತ್ಯ ಖಂಡಿಸಿ ಪಾವಗಡದಲ್ಲಿ ದಲಿತ ಸಂಘಟನೆಗಳ ಆಕ್ರೋಶ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಅದ್ದಿನಾಳ ಗ್ರಾಮದ ದಲಿತ ಮುಖಂಡ ಭೂಮಾನಂದ ಅವರ ಭೀಕರ ಕೊಲೆಯನ್ನ ಖಂಡಿಸಿ ಆರೋಪಿಗಳನ್ನ ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಇನ್ನು ನೊಂದ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ಪಾವಗಡ ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಂದು ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ಭೂಮಾನಂದ ಬಹುಜನ ಪಕ್ಷದ ಜಿಲ್ಲಾ ಮುಖಂಡರಾಗಿದ್ದ. ಸಾಕಷ್ಟು ಸಾಮಾಜಿಕ ಹೋರಾಟಗಳಲ್ಲಿ ತನ್ನನ್ನ ತೊಡಗಿಸಿಕೊಂಡಿದ್ದ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಕಟ್ಮೇಡಿ ಕೃಷ್ಣಮೂರ್ತಿ, ನ್ಯಾಯಕ್ಕಾಗಿ ಧ್ವನಿ ಎತ್ತು ದಲಿತ ಮುಖಂಡರನ್ನ ಗುರಿಯಾಗಿಸಿಕೊಂಡು ಹತ್ಯೆ ನಡೆಸಿರುವುದು ಖಂಡನೀಯ. ಭೂಮಾನಂದ ಅವರ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳನ್ನ ಶೀಘ್ರ ಬಂಧಿಸಿ ಕಾನೂನುಬದ್ಧವಾಗಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು, ಇನ್ನು ಮೃತರ ಕುಟುಂಬಕ್ಕೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅಂತ ಒತ್ತಾಯಪಡಿಸಿದ್ರು. ಕುಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಮುಖಂಡ ಅಲ್ಲಿ ದೇವದುರ್ಗ ತಾಲೂಕಿನಲ್ಲಿ ಅನ್ಯಾಯವನ್ನು ಪ್ರತಿಭಟನೆ ಮಾಡತಕ್ಕಂಥ ಒಂದು ಸನ್ನಿವೇಶದಲ್ಲಿ ಗಂಡ ಹೆಂಡತಿ ಬೈಕಲ್ಲಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದಾರಿಗೆ ಅಡ್ಡಲಾಗಿ ಬಂದು ಸವರ್ಣೀಯ ಸಮುದಾಯ ಮತ್ತು ರಾಜಕಾರಣಿಗಳು ಮತ್ತು ಪೊಲೀಸ್ ಇಲಾಖೆಯನ್ನು ಸೇರ್ಕೊಂಡು ನಾವು ಮಾತಾಡ್ತೇನೆ. ಈ ಒಂದು ಕೊಲೆಗೆ ಪೊಲೀಸ್ ಇಲಾಖೆ ಕೂಡ ಸಾಥ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕಾರಣವಾಗಿ ಮಾತಾಡ್ತೀವಿ. ಯಾಕಂದ್ರೆ ನಾವು ಹೋರಾಟಗಾರರೆಲ್ಲರೂ ಕೂಡ ನಾವು ಎಲ್ಲರೂ ಕೂಡ ಇರತಕ್ಕಂಥ ಒಂದು ಸಂದರ್ಭಕ್ಕೆ ಬರುತ್ತೆ. ಕಾರಣ ಏನಪ್ಪ ಅಂತಂದ್ರೆ ನಾವು ನ್ಯಾಯವನ್ನು ಕೇಳ್ತೀವಿ. ಯಾರು ಹೋರಾಟ ಏನು ಸವರ್ಣೀಯ ಸಮಾಜ ನಮ್ಮ ದಲಿತ ಮುಖಂಡರಾದ ಭೂಮಾನಂದರವರನ್ನ ಬರ್ಬರವಾಗಿ ಅಡವಾಗಲಲ್ಲಿ ಹತ್ಯೆ ಮಾಡಿರ್ತಕ್ಕಂಥದ್ದು ನಾವು ಎಲ್ಲ ದಲಿತ ಸಂಘಟನೆಗಳ ಮುಖಂಡಗಳು ನಾವೆಲ್ಲ ಕೂಡ ಖಂಡನೆಯನ್ನ ಮಾಡ್ತಾ ಇದ್ದೀವಿ. ಹತ್ಯೆ ಮಾಡಿರ್ತಕ್ಕಂಥ ಒಂದು ಕುಟುಂಬಕ್ಕೆ ಪೊಲೀಸ್ ರಕ್ಷಣೆಯನ್ನು ಒದಗಿಸಬೇಕು. ಅವರ ಒಂದು ಕುಟುಂಬಕ್ಕೆ 50 ಲಕ್ಷ ಸರ್ಕಾರದ ಅನುದಾನ ಬಿಡುಗಡೆ ಮಾಡಬೇಕು. 5 ಎಕರೆ ಜಮೀನನ್ನು ಕೊಡಬೇಕು. ಆ ಸ್ವಂತ ಕುಟುಂಬದವರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು. ಇದೇ ವೇಳೆ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ ಸಿಕೆ ತಿಪ್ಪೇಸ್ವಾಮಿ ಮಾತನಾಡಿ, ಭೂಮಾನಂದ ಅವರನ್ನ ಮರಳು ಮಾಫಿಯಾ ದಂಧೆಗೆ ಅಡ್ಡಿಯಾಗಿದ್ದ ಕಾರಣಕ್ಕೆ ಹತ್ಯೆ ಮಾಡಲಾಗಿದೆ ಅನ್ನೋ ಆರೋಪಗಳಿವೆ. ಈ ಒಂದು ಪ್ರಕರಣವನ್ನ ಸಮಗ್ರವಾಗಿ ತನಿಖೆ ನಡೆಸಿ ಕೊಲೆಯ ಹಿಂದಿರೋ ಎಲ್ಲ ಆರೋಪಿಗಳನ್ನ ಬಂಧಿಸಬೇಕು. ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ದೊರೆಯದಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದೆಲ್ಲೆಡೆ ಉಗ್ರ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು. ಒಬ್ಬ ದಲಿತ ಯುವಕನನ್ನ ಅದೇ ಗ್ರಾಮದ ಸವರ್ಣೀಯರು ಮಂಚುಗಳಿಂದ, ಆನೆಗಳಿಂದ, ಕೊಡ್ಲಿಗಳಿಂದ ಅಡ್ಡುಗಟ್ಟಿಕೊಂಡು ಆಡುವಾಗದಲ್ಲಿ ಹಲ್ಲೆ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈತ ಚಳುವಳಿಯಿಂದಲೂ ಗುರುತಿಸ್ಕೊಂಡಿದ್ದ, ಸರ್ಕಾರಕ್ಕೆ ವಿರುದ್ಧವಾಗಿ ಅಥವಾ ಏನು ಮರಳು ಮಾಫಿಯಾ ಅಕ್ರಮ ಚಟುವಟಿಕೆಗಳು ಇಂಥವನ್ನ ಬಲವಾಗಿ ಖಂಡನೆ ಮಾಡ್ತಾ ಇದ್ದ. ಅದರ ಜೊತೆಗೆ ಏನು ಸಾಕಷ್ಟು ಮರಳು ಮಾಫಿಯಾ ನಡೀತಾ ಇತ್ತು, ಅದರ ಬಗ್ಗೆ ತಪ್ಪು ಅಂತೇಳಿ ಖಂಡನೆ ಮಾಡ್ತಾ ಇದ್ದ. ಯಾರು ಮಾಡ್ತಾರೋ ಅವ್ರ ವಿರುದ್ಧ ದೂರು ಕೊಡ್ತಾ ಇದ್ದ. ಇವನ್ನೆಲ್ಲ ಸಹಿಸದೇ ಇರ್ತಕ್ಕಂಥ, ಇನ್ಕ್ಲೂಡಿಂಗ್ ಅದ್ರ ಒಳಗಡೆ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಸಮೇತ ಅವ್ರ ಜೊತೆ ಶಾಮೀಲಾಗಿದೆ ಅಂತ ನನಗಾದರೂ ಅನಿಸುತ್ತೆ. ಅದೇ ರೀತಿಯಾಗಿ ಅಲ್ಲಿ ಏನು ಅಕ್ರಮ ಚಟುವಟಿಕೆಗಳು ಅದರ ವಿರುದ್ಧವಾಗಿ ಧ್ವನಿ ಎತ್ತತಕ್ಕಂಥ ಒಬ್ಬ ದಿಟ್ಟ ಹೋರಾಟಗಾರರಾಗಿದ್ದ ಭೂಮಾನಂದ ಅಂಥವನ್ನ ಆದರೆ ಇತ್ತೀಚೆಗೂ 1-2 ಬಾರಿ ಅದರ ಮೇಲೆ ಆ ಕೊಲೆ ಪ್ರಯತ್ನಗಳನ್ನು ಮಾಡಿದ್ದಾರೆ, ಸಕ್ಸಸ್ ಆಗಿಲ್ಲ. ಆದರೆ ಎಲ್ಲ ಒಪ್ಪಲಿಂದ ಸುಮಾರು ಈಗ 4 ಜನರೇನೋ ಅರೆಸ್ಟ್ ಮಾಡಿದ್ದಾರೆ. ಸೊ ಈ ವಿರುದ್ಧಗಳೇ ಇನ್ನೂ ಸಾಕಷ್ಟು ಕಾರಣದ ಕೈಗಳಿದ್ದಾವೆ. ಯಾರ್ಯಾರು ಸುಮಾರು 40 ಜನ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ, ಮಾಧ್ಯಮದ ಮುಖಾಂತರ ಬಂದಿರತಕ್ಕಂಥ ಮಾಹಿತಿ. ಆ ಕಾರಣದಿಂದ ಅವರೆಲ್ಲರನ್ನೂ ಬಂಧಿಸಬೇಕು. ಜೊತೆಗೆ ಯಾರು ನಿರ್ದಿಷ್ಟವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೋ ಅವರನ್ನು ಗಡೀಪಾರು ಮಾಡಬೇಕು, ಬಹಳ ಮುಖ್ಯವಾಗಿ. ಆಮೇಲೆ ಉನ್ನತವಾದ ಅಧಿಕಾರಿಗಳಿಂದ ಈ ಒಂದು ಘಟನೆಯನ್ನು ತನಿಖೆ ಮಾಡಿಸ್ಬೇಕು. ಆತನ ಕುಟುಂಬಕ್ಕೆ ಮೊದಲನೇದಾಗಿ ರಕ್ಷಣೆ ಕೊಡಬೇಕು. ಯಾಕೆ ನಿಜವಾದ ತನಿಖೆ ಮಾಡಬೇಕು. ಆಗಲಿಲ್ಲ ಅಂತ ಹೇಳಿದ್ರೆ ಇದನ್ನು ಸಿಒಡಿಗೆ ಒಪ್ಪಿಸಿ ತನಿಖೆಯನ್ನು ಮಾಡಿಸ್ಬೇಕು.
ಇದೇ ಸಂದರ್ಭದಲ್ಲಿ ಮಹದಾರ ಮಹಾಸಭಾ ತಾಲೂಕು ಅಧ್ಯಕ್ಷ ನರಸಿಂಹಪ್ಪ, ಡಿಎಸ್ಎಸ್ ತಾಲೂಕು ಸಂಚಾಲಕ ಪೆದ್ದಣ್ಣ, ಮಾದಿಗ ದಂಡೋರ ಜಿಲ್ಲಾ ಉಪಾಧ್ಯಕ್ಷ ನಾಗೇಶ್ ಹಾಗೆ ಅಂಬೇಡ್ಕರ್ ಸೇನಾ ತಾಲೂಕು ಅಧ್ಯಕ್ಷ ಗೋವಿಂದಪ್ಪ, ಎಚ್ಆರ್ಎಫ್ಟಿಎಲ್ ನರಸಿಂಹಪ್ಪ, ತಾಲೂಕು ಮಾದಿಗ ದಂಡೋರ ಅಧ್ಯಕ್ಷ ಹನುಮಂತರಾಯಪ್ಪ ಮತ್ತು ಹೊಸಹಳ್ಳಿ ಮಲ್ಲಿಕಾರ್ಜುನ್ ಸೇರಿದಂತೆ ದಲಿತ ಮುಖಂಡಗಳಾದ ಬಳಸಮುದ್ರ ವೆಂಕಟೇಶ್, ವೆಂಕಟರಮಣ, ಕೆಎಚ್ ಹನುಮಂತರಾಯ, ನರಸಿಂಹಮೂರ್ತಿ ಮತ್ತು ನಾಗರಾಜ್, ಪೊನ್ಸಮುದ್ರ, ಸಿದ್ದಪ್ಪ, ದೇವಲ್ಕೆರೆ ಲಿಂಗಣ್ಣ, ಗಂಗಾಧರ ಶ್ರೀರಂಗಪುರ ಹಾಗೆ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಮುಖಂಡಗಳು ಉಪಸ್ಥಿತರಿದ್ದರು. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ.